ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆ ಧನ್ಯವಾದಗಳು. ನಾನಿವತ್ತು ನಿಮಗೆ ಹಳ್ಳಿ ಶೈಲಿಯ ಅಣ್ಣೆ ಸೊಪ್ಪಿನ ಸಾರು ಹೇಗೆ ಮಾಡಬೇಕೆಂದು ತೋರಿಸಿಕೊಡ್ತೇನೆ. ಅಣ್ಣೆ ಸೊಪ್ಪಿನ ಸಾರು ಮಾಡಲು ಬೇಕಾದ ಪದಾರ್ಥಗಳು: ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿರುವಂಥ ಅಣ್ಣೆ ಸೊಪ್ಪು 1 ದೊಡ್ಡ ಬೌಲ್, ಉಪ್ಪು ರುಚಿಗೆ, ಹಸಿರು ಮೆಣಸಿನಕಾಯಿ 5, 30 ಬೆಳ್ಳುಳ್ಳಿ ಇಲುಕುಗಳು, ಮಜ್ಜಿಗೆ 1 ಬೌಲ್, ಕೊತ್ತಂಬರಿ, ಹುಣಸೆ ರಸ 1 ಸ್ಪೂನ್, 3 ಸ್ಪೂನ್ ಹುರಿಗಡಲೆ, ತೆಂಗಿನಕಾಯಿ ತುರಿ 1/4 ಬೌಲ್, ಸಕ್ಕರೆ ಅರ್ಧ ಸ್ಪೂನ್, ಗಸಗಸೆ 1 ಸ್ಪೂನ್, ಕಾಳುಮೆಣಸು 20. ಮೊದಲು ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಎಲ್ಲ ಅಣ್ಣೆ ಸೊಪ್ಪನ್ನು ತುಂಬಿಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು, ಸಕ್ಕರೆ, ಒಂದು 20 ಇಲುಕು ಬೆಳ್ಳುಳ್ಳಿ, ಒಂದು ಬೌಲ್ ಮಜ್ಜಿಗೆ, ಅದೇ ಅಳತೆ ಬೌಲ್ ನೀರು, ಎಲ್ಲವನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಷಲ್ ಕೂಗಿಸಿಕೊಳ್ಳೋಣ. ಒಂದು ಬಾಣಲಿಗೆ ಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಮಿಕ್ಸಿ ಜಾರ್ ತೆಗೆದುಕೊಂಡು ತೆಂಗಿನಕಾಯಿ ತುರಿ, ಹುರಿಗಡಲೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಹುಣಸೆ ರಸ, ಗಸಗಸೆ, ಮೆಣಸು, ಹುರಿದಿರುವ ಮೆಣಸಿನಕಾಯಿ ಹಾಗೂ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ. ಇದು ಚೆನ್ನಾಗಿ ರುಬ್ಬಿಕೊಂಡ ಮೇಲೆ ಬೇಯಿಸಿಟ್ಟುಕೊಂಡಿರುವಂಥ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸೊಪ್ಪನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ. ಈ ರೀತಿ ಬೇಯಿಸಿಕೊಂಡಿರುವ ಸೊಪ್ಪು ಹಾಗೂ ನೀರನ್ನು ಸಪರೇಟ್ ಮಾಡಿಟ್ಟುಕೊಳ್ಳೋಣ. ಈಗ ರುಬ್ಬಿಟ್ಟುಕೊಂಡಿರುವಂಥ ಮಸಾಲೆಯನ್ನು ಸೆಪರೇಟಾಗಿ ಮಾಡಿಟ್ಟುಕೊಂಡಿರುವಂಥ ನೀರಿಗೆ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸಹ ಬೆರೆಸಿ ಇದಕ್ಕೆ ಹಾಕಿಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳೋಣ. ಸೊಪ್ಪುಗಳನ್ನು ಉಂಡೆಯನ್ನಾಗಿ ಮಾಡಿಕೊಳ್ಳಬೇಕು. ಈಗ ಹಳ್ಳಿ ಶೈಲಿಯ ಅಣ್ಣೆ ಸೊಪ್ಪಿನ ಸಾರು ಮುದ್ದೆ ಹಾಗೂ ಸೊಪ್ಪಿನೊಂದಿಗೆ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.